ಬರೀ ಮೊಸಳೆ ಕಣ್ಣೀರು ಇವ್ರದ್ದು, ಸೈನಿಕರ ಬಗ್ಗೆ ಮೊಸಳೆ ಕಣ್ಣೀರು ಯಾರ್ದು, ಮೋದಿ ಸರ್ಕಾರದ್ದು. ಯಾವ ಕಾರಣಕ್ಕೆ ಬರ್ಬೋದು? ಯಾಕಂದರೆ ಅವ್ರು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ಕಡೆಗೆ, ಮತ್ತೊಂದು ಕಡೆಗೆ ರಾಮ ಧರ್ಮ ಇದನ್ನು ಹೇಳ್ತಾರೆ. ಯಾವುದೇ ರೀತಿಯ ಈ ಜನರ ಬಡವರ ಪರಕ್ಕೆ ಯಾವ ಕಾರ್ಯಕ್ರಮಗಳು ಇಲ್ಲ ಅವ್ರ ಹತ್ರ. ಎಂಥದ್ದು ರಂಗನಾಥ್ ಭಾರದ್ವಾಜು, TV9, ಆ ಸುವರ್ಣ ನ್ಯೂಸ್ ಅಜಿತ್ ಇವರೆಲ್ಲ ಇದ್ದಾರಲ್ಲ, ಅವ್ರದ್ದು ನ್ಯೂಸ್ ನೋಡಿಬಿಟ್ರು ನಮಗೂ ತಲೆ ಕೆಟ್ಟೋಗ್ಬಿಡುತ್ತೆ. ಆ ನಮೂನಿ ಅವ್ರದ್ದು ಪ್ರಚಾರಗಳು ಅದರಲ್ಲಿ, ಬೇರೆ ಯಾರ್ದು ಪ್ರಚಾರಗಳಿಲ್ಲ. ಭಾಳ ಈ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡಿದಿಲ್ಲ, ಅದನ್ನ ಒಂದು ದಿವಸ ತೋರಿಸಿಲ್ಲ ಅವರು. ನನ್ನ ದೃಷ್ಟಿಯಲ್ಲಿ ನರೇಂದ್ರ ಮೋದಿ ಸರ್ಕಾರ ನಮ್ಮ ದೇಶಕ್ಕೆ ಏನೂ ಅನುಕೂಲ ಆಗಿಲ್ಲ ಅಂತ ನಮ್ಮ ಅನಿಸಿಕೆ ಇದೆ. ಯಾಕೆ ಅಂತ ಹೇಳಿದರೆ, ತುಂಬ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು, ಕೆಲಸ ಕೊಟ್ಟಿಲ್ಲ. ಆಮೇಲೆ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನು ನಮ್ಮ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದರು, ಉದ್ಯೋಗದ ಅದನ್ನು ಕೊಟ್ಟಿಲ್ಲ. ಆಮೇಲೆ ಅವರು ತುಂಬ ರೀತಿಯ ಈ ದೇಶದ ಸಾಲವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಆಮೇಲೆ ಯಾವುದೇ ರೀತಿಯ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಇದೆ ಅವ್ರ ಸರ್ಕಾರದಲ್ಲಿ. ಬರೀ ಧರ್ಮ ಮತ್ತು ಜಾತಿ ಕಟ್ಕೊಂಡು ಓಡಾಡೋ ಪಕ್ಷಗಳು. ಆಮೇಲೆ BJP ಅಂತಕ್ಕಂಥದ್ದು ಏನಾಯ್ತು ಇವತ್ತು ಎಲ್ಲ ಧರ್ಮಗಳ ಮಧ್ಯೆ ಜಗಳ ಹಚ್ಚ ಪಾರ್ಟಿ ಆಗಿದೆ ಅನ್ನೋದಷ್ಟು ಬಿಟ್ಟರೆ, ನಾವು ಸ್ವಲ್ಪ ಬದಲಾವಣೆಯನ್ನು ಬಯಸಬೇಕಾಗಿದೆ. ಅದು ಆ ಥರದಲ್ಲಿ ನಾವು ಯೋಚನೆ ಮಾಡ್ತೇವೆ. ಹೌದು, ಧ್ವನಿ ಎತ್ತಿಲ್ಲ ಅವರು. ಆಮೇಲೆ ರೈತರು ತುಂಬ 600 ಜನ 700 ಜನ ಗೋಲಿಬಾರಾಗಿ ಸತ್ತರು. ನೀರು ಟ್ಯಾಂಕ್ಗಳನ್ನು ಹಾಕಿದರು, ಬೇಲಿಗಳನ್ನು ಕಟ್ಟಿದರು. ಅವ್ರ ಪ್ರತಿಭಟನೆಗಳಿಗೆ ಯಾವ ರೀತಿ ತೊಂದರೆಗಳನ್ನು ಮಾಡಬೇಕು ಅದನ್ನು ಮಾಡಿದರೆ ಹೊರತು, ಅದನ್ನು ಪ್ರಜಾಪ್ರಭುತ್ವವಾಗಿ ಯಾವುದೇ ರೀತಿಯ, ಈಗ ಒಂದು ಹೋರಾಟ ಅಂತಂದರೆ ಪ್ರಜಾಪ್ರಭುತ್ವವಾಗಿರುತ್ತೆ, ಅದನ್ನು ಸಕ್ಕು ಮಾಡಬೇಕು ನಾವು. ಅದನ್ನು ಯಾವುದೇ ರೀತಿಯಲ್ಲಿ ಅವರು ಸಹಕಾರ ಮಾಡದೆ ಅದನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿದರು. ತುಂಬ ಅನಾನುಕೂಲಗಳಾಯಿತು, ನಮ್ಮ ರೈತರು ಸತ್ತರು. ಅದಕ್ಕೆ ನಮ್ಮದು ಭಾಳ ಒಂದು ರೀತಿ ದುಃಖ ಇದೆ ಈ ಹೋರಾಟದಲ್ಲಿ. ಹಾಗಾದರೆ ಈ ಬಾರಿ ಬದಲಾವಣೆ ಆಗಬೇಕು ಅಂತ? ಹೌದೌದು, ಬದಲಾವಣೆ ಕಂಪ್ಲೀಟ್ ಆಗಲೇಬೇಕು ಈ ಸರಿ. ಅವರು ಏನು ಹೇಳ್ತಾರೆ ಅಂತಂದರೆ, ಈಗ ಕೇಂದ್ರ ಸರ್ಕಾರದವರು ರೈತರು ಮತ್ತು ಸೈನಿಕರು ಹೇಳ್ತಾರೆ. ಸೈನಿಕರಿಗೆ ನೋಡಿ, ಮೊನ್ನೆ ಇತ್ತೀಚಿನ ಘಟನೆಗಳು, ಅವರು ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ. 5 ವರ್ಷ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ 4 ವರ್ಷದಿಂದ ಅಪಾಯಿಂಟಲ್ಲಿ ರೈಲ್ವೇದಲ್ಲಿ 360 ಜನ ಕೆಲಸಗಾರರನ್ನು ಇವರು ಹೋಗಿ ರಿಕ್ವೆಸ್ಟ್ ಮಾಡಿದ್ರು, ಅವ್ರಿಗೆ ಕೆಲಸ ಕೊಟ್ಟಿಲ್ಲ, ತೆಗೆದುಹಾಕ್ಬಿಟ್ರು. ಹಂಗಾಮಿಯಾಗಿ ಕೊಟ್ಟಿದ್ದರು, ಹಂಗಾಮಿಯಾಗಿ ಕೊಟ್ಟರು. ಬೇರೆ ಸರ್ಕಾರಗಳು ಕೊಟ್ಟಿದೆ, ಅವ್ರಿಗೆ ಪರ್ಮನೆಂಟ್ ಮಾಡಿದ್ದು. ಇವತ್ತು ನಮ್ಮ ಮಗ ಆರ್ಮಿ ಒಳಗಿದ್ದವನೇ, ಅವನ್ನ 4 ವರ್ಷ ದುಡಿಸ್ಕೊಂಡು ತೆಗೆದುಹಾಕ್ಬಿಟ್ರು. ಇವರು ಡೆಲ್ಲಿಗೆ ಹೋಗಿ ನರೇಂದ್ರ ಮೋದಿ ಹತ್ರನೇ ರಿಕ್ವೆಸ್ಟ್ ಮಾಡಿದ್ರು ಸಹಿತ ಅವರಿಗೆ ಮನಸ್ಸಕ್ಕಾರಿಗೆ ಅವ್ರಿಗೊಂದು ಕೆಲಸ ಕೊಡಬೇಕು ಅಂತ ಯೋಚನೆ ಮಾಡಿಲ್ಲ. ತುಂಬ ಅನಾನುಕೂಲ ಆಗಿ ಈಗ ಬೆಂಗಳೂರಿನಲ್ಲಿ ಕೆಲಸಕ್ಕಾಗಲಿ ಅಂಥ ಪರಿಸ್ಥಿತಿ ಬಂದಿದೆ. 20 ವರ್ಷ ಸರ್ವಿಸ್ ಮಾಡಿದ್ದಾನೆ. ಇಡೀ ಸಾಗರ ತಾಲೂಕಿನಲ್ಲಿ ಸಿಯಾಚಿನ್ ಅಂತ ಸ್ಥಳದಲ್ಲಿ ಸರ್ವಿಸ್ ಮಾಡಿದ್ದು ನಮ್ಮ ಮಗ ಒಬ್ಬನೇ. ಸಿಯಾಚಿನ್ ಗೊತ್ತಲ್ಲ, ಅಂಥ ಸ್ಥಳದಲ್ಲಿ. ಅದು ಆ ಥರದಲ್ಲಿ ಹೋರಾಟ ಮಾಡಿದವರಿಗೂ ಸಹಿತ ಯಾವುದೇ ರೀತಿಯ ಸೈನಿಕರ ಬಗ್ಗೆ ಬರೀ ಮೊಸಳೆ ಕಣ್ಣೀರು ಇವ್ರದ್ದು, ಸೈನಿಕರ ಬಗ್ಗೆ ಮೊಸಳೆ ಕಣ್ಣೀರು ಯಾರ್ದು, ಮೋದಿ ಸರ್ಕಾರದ್ದು. ಆದ್ದರಿಂದ ನಾವು ಅವ್ರಿಗೆ ಇವತ್ತು ಯಾವಾಗಲೂ ನಾವು ಅವರಿಗೆ ಬೆಂಬಲಿಸಿಲ್ಲ. ನಾವು ಅಂತೂ ಯಾವ ಕಾರಣಕ್ಕೂ ಅವ್ರನ್ನ ಸ್ವಲ್ಪ ನೆಗೆಟಿವ್, ನಮ್ಮ ಎಲ್ಲ ರೀತಿಯ ಈ ಜಿಲ್ಲೆಯಲ್ಲಿ ಸ್ವಲ್ಪ ನೆಗೆಟಿವ್ ವಾತಾವರಣ ಇದೆ. BJPಗೆ ನೆಗೆಟಿವ್ ವಾತಾವರಣ ಇದೆ, ಅದು ನಮಗೆ ಕಾಣ್ತಾ ಇದೆ. ಹಾಗಾದರೆ BJP ಬರಬಾರ್ದು ಅಂತ ನೀವು ಹೇಳ್ತಾ ಇದ್ದೀವಿ? ಹೌದೌದು, BJP ಯಾವ ಕಾರಣಕ್ಕೆ ಬರ್ಬಾರ್ದು? ಯಾಕೆಂದರೆ ಅವ್ರು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ಕಡೆಗೆ, ಮತ್ತೊಂದು ಕಡೆಗೆ ರಾಮ ಧರ್ಮ ಇದನ್ನು ಹೇಳ್ತಾರೆ. ಯಾವುದೇ ರೀತಿಯ ಈ ಜನರ ಬಡವರ ಪರಕ್ಕೆ ಯಾವ ಕಾರ್ಯಕ್ರಮಗಳು ಇಲ್ಲ ಅವ್ರ ಹತ್ರ. ಯಾವ ಬಡವರ ಬಗ್ಗೆ ಯಾವ ಕಾರ್ಯಕ್ರಮಗಳು, ಯಾವುದಾದ್ರು ಒಂದು ಕಾರ್ಯಕ್ರಮ ಬೇಕಲ್ಲ. ಎಲ್ಲ ಸುಳ್ಳು ಹೇಳೋದು ಕಾರ್ಯಕ್ರಮ. ಈಗ ಇಲ್ಲಿ ಎಂಥದ್ದು ಸಜಲಧಾರ ಯೋಜನೆ ಅಂತ ಏನೋ ಒಂದು ಬಿಟ್ಟಿದ್ದಾರೆ ಅವರು. ಇಲ್ಲಿ ನೋಡಿರಿ, ಇಲ್ಲೆಲ್ಲರೂ ಇದೆಯಾ ನೋಡಿರಿ, ನೀವು ತೋರಿಸ್ರಿ. ಅವರು ಅಲ್ಲಿ ಹೇಳ್ತಾರೆ, TV ಹೇಳ್ತಾರೆ, ಇಲ್ಲೆಲ್ಲರೂ ಇದೆಯಾ ನಲ್ಲಿ ನೀರು, ಆ ಸಜಲಧಾರ ಯೋಜನೆ ಇಲ್ಲಿ ಕೊಟ್ಟಿದ್ದೀವಿ. ಜಲಜೀವನ್ ಅದೆಲ್ಲರೂ ಇದೆಯಾ ಅಂತ ನೋಡಿರಿ, ಎಲ್ಲರೂ ನಲ್ಲಿ ಇದೆಯಾ ನೋಡಿರಿ. ಬಂದಿಲ್ಲ, ಸುಳ್ಳೆ ಕೊಟ್ಟಿಲ್ಲ, ಅವ್ರಿಗೆ ಏನೂ ಕೊಟ್ಟಿಲ್ಲ ಅವರು. ಇನ್ನು ರೈತರಿಗೆ ಪ್ರತಿ ತಿಂಗಳು ಅಂದರೆ ವರ್ಷಕ್ಕೆ 6,000 ಕೊಡ್ತೀವಿ ಅಂತೀರಲ್ಲ? 6,000 ಏನಕ್ಕೆ ಕೆಲವ್ರಿಗೆ ಬಂದಿರ್ಬೋದು, ಅದು ಗೊತ್ತಿಲ್ಲ ನನಗೆ. ರೈತರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ. ಬಟ್ ನಮ್ಮ ಈಗ ಬದಲಾವಣೆ, ಈಗ BJP ಸರ್ಕಾರದಲ್ಲಿ ನನಗೆ ಕಲಾವಿದರ ಮಾಸಾಶನ ಸ್ಯಾಂಕ್ಷನ್ ಆಗಿತ್ತು. ನಿಮಗೆ? ನನಗೆ ಅಂದರೆ 3 ವರ್ಷದ ಹಿಂದಾಗಿತ್ತು. ಈಗ ಬಂದು ಇವ್ರದ್ದು 6 ತಿಂಗಳಾಗಿದೆಯಲ್ಲ. 3 ವರ್ಷದ ಹಿಂದಾಗಿ ಎಲ್ಲ ಆಗಿ ನಿಮ್ಗೆ ಇಂಥ ತಾರೀಕಿಂದ ಸ್ಯಾಂಕ್ಷನ್ ಆಗಿದೆ, ನಿಮ್ಗೆ ಇಷ್ಟು ಹಣ ತಿಂಗಳ 2,000 ಪೆನ್ಷನ್ ಬರುತ್ತೆ, ನಿಮಗೆ ಕಲಾವಿದರ ಮಾಸಾಶನ ಬರುತ್ತೆ ಅಂತ ಹೇಳಿ ನನಗೆ ಅಶ್ಯೂರ್ ಕೊಟ್ಟ ಲೆಟ್ರ್ ನನ್ನ ಹತ್ರ ಇದೆ. ಆದರೆ ಅವರು
ಇಳಿದು ಹೋಗಲ್ಲಿವರೆಗೂ ನಮಗೆ ಅದನ್ನು ದುಡ್ಡನ್ನು ನಮ್ಮ ಕೈಗೆ ಕೊಟ್ಟು ಹೋಗಿಲ್ಲ. ಅಂದರೆ ಸ್ಯಾಂಕ್ಷನ್ ಮಾಡಿದ್ರೆ ಅಷ್ಟು ಬಿಟ್ಟರೆ ಕೊಟ್ಟೋಗಿಲ್ಲ. ಬಟ್ ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅವರು ಜೂನ್ ತಿಂಗಳಲ್ಲ, ಏಪ್ರಿಲ್ ತಿಂಗಳಲ್ಲ, ಮೇ ತಿಂಗಳಲ್ಲಿ ಅಧಿಕಾರ ತೊಗೋತಾರೆ ಅವರು. ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಅಧಿಕಾರ ಮೇ ತಿಂಗಳಲ್ಲಿ ಅಧಿಕಾರ ತೊಗೋತಾರಲ್ಲ, ಜೂನ್ ತಿಂಗಳಿಂದ ನಮಗೆ ಬರ್ತಾಯಿದೆ, ಇವತ್ತಿನವರೆಗೂ ಬರ್ತಾಯಿದೆ ಕರೆಕ್ಟಾಗಿ. ಅವರು ಆ ಮಾಸಾಶನ, ಆಮೇಲೆ ಬೇರೆ ಗೃಹಲಕ್ಷ್ಮಿ ಬರ್ತಾಯಿದೆ, ಆಮೇಲೆ ಕರೆಂಟ್ ಫ್ರೀ ಬರ್ತಾಯಿದೆ, ಎಲ್ಲದೂ ಬರ್ತಾಯಿದೆ. ಎಲ್ಲ ಬೇರೆ ಬೇರೆ ಮಾಧ್ಯಮಗಳೆಲ್ಲ ನಾವು ನೋಡ್ತೀವಲ್ಲ, ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಬಂದಿಲ್ಲ. ಅದನ್ನು ಈ ಬಿ ಜೆ ಪಿಯವರು ಸ್ವಲ್ಪ ಸುಳ್ಳು ಹೇಳೋದನ್ನು ಜಾಸ್ತಿ, ತುಂಬ ಸುಳ್ಳು ಹೇಳ್ತಾರೆ ಬಿ ಜೆ ಪಿಯವರು ಮಾತ್ರ. ಬಿ ಜೆ ಪಿ ಅಂದರೆ ಸ್ವಲ್ಪ ಸುಳ್ಳೇ, ಸತ್ಯ ಎಲ್ಲೂ ಇಲ್ಲ ಅವ್ರ ಹತ್ರ. ನರೇಂದ್ರ ಮೋದಿ ಅವರ ಭಾಷಣಗಳು ಸುಳ್ಳು ಹೇಳ್ತಾರೆ ಅಂತ ಜನ ಹೇಳ್ತಾರಲ್ಲ, ನೀವೇನು ಹೇಳ್ತೀರಿ? ಹೌದು, ಸತ್ಯ ಇದೆ. ಅವರು ಸುಳ್ಳೇ ಭಾಷಣಗಳು, ಯಾವುದು ಎಲ್ಲ ರೀತಿಯಲ್ಲೂ ಸುಳ್ಳೇ ಹೇಳೋದು ಭಾಷಣಗಳು. ಸುಳ್ಳು ಹೇಳಿದಂಗೆ ಅದನ್ನು ಮಾಧ್ಯಮಗಳು ಇದಾವಲ್ಲ, ಈ ಟಿ ವಿ ಮಾಧ್ಯಮಗಳು, ಕೆಲವು 5-6 ಮಾಧ್ಯಮಗಳು ನಾನು ಟಿ ವಿ ನೋಡೋದು ಬಿಟ್ಬಿಟ್ಟಿದ್ದೀನಿ ಈಗ. ಟಿ ವಿ ನೋಡೋದೇ ಬಿಟ್ಬಿಟ್ಟಿದ್ದೀನಿ ನಾನು. ನಮ್ಮ ಇವ್ರದ್ದು ಎಂಥದ್ದು ರಂಗನಾಥ್ ಭಾರದ್ವಾಜು, ಟಿ ವಿ 9, ಸುವರ್ಣ ನ್ಯೂಸ್, ಅಜಿತ್, ಇವರೆಲ್ಲ ಇದ್ದಾರಲ್ಲ, ಅವ್ರದ್ದು ನ್ಯೂಸೇ ನೋಡಿಬಿಟ್ರು ನಮಗೂ ತಲೆ ಕೆಟ್ಟೋಗ್ಬಿಡುತ್ತೆ. ಆ ನಮೂನೆ ಅವ್ರದ್ದು ಪ್ರಚಾರಗಳು ಅದರಲ್ಲಿ, ಬೇರೆ ಯಾರ್ದು ಪ್ರಚಾರಗಳಿಲ್ಲ. ಭಾಳ ಈ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡಿದಿಲ್ಲ, ಅದನ್ನ ಒಂದು ದಿವಸನೂ ತೋರಿಸಿಲ್ಲ ಅವರು. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಭಾಳ ಚೆಂದ ಮಾಡಿದರು. ಆಮೇಲೆ ರಾಹುಲ್ ಗಾಂಧಿ ಅಂತ ಒಬ್ಬ ಯಂಗ್ ಲೀಡರ್ ಈ ದೇಶಕ್ಕೆ ಭಾಳ ಅವಶ್ಯಕತೆ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಒಳ್ಳೆಯ ಲೀಡ್ರು ಅವರು ರಾಹುಲ್ ಗಾಂಧಿ, ಭಾಳ ಒಳ್ಳೆಯ ಲೀಡ್ರು. ಅವ್ರಿಗೆ ಎಲ್ಲ ಎಜುಕೇಷನ್ ಇದೆ, ಅವರಿಗೆ ಶಕ್ತಿ ಇದೆ, ಅವರಿಗೆ ಅವ್ರ ಹಿಂದ್ಗಡೆ ತುಂಬ ಶಕ್ತಿ ಇದೆ ಅವರಿಗೆ, ಯಾವ ಭಯ ಇಲ್ಲ ಅವರಿಗೆ. ಯಾಕೆಂದರೆ ಅವ್ರಿಗೆ ಎಷ್ಟು ಹಿಂಸೆ ಕೊಡಬೇಕು ಅಷ್ಟು ಹಿಂಸೆಯನ್ನು ಮೋದಿ ಸರ್ಕಾರ ಕೊಟ್ಟರು ಸಹಿತ ಅವ್ರು ಇವತ್ತು ಪುಟದ ಮತ್ತೆ ಹೇಳ್ತಾ ಇದ್ದಾರೆ. ಅಂಥ ಒಬ್ಬ ಯುವ ನಾಯಕ ನಮ್ಮ ದೇಶಕ್ಕೆ ತುಂಬ ಅವಶ್ಯಕತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದೆ. ಯಾಕೆಂದರೆ ಈಗ 10 ವರ್ಷ ನಮ್ಮ ದೇಶ 10 ವರ್ಷ ಹಿಂದೆ ಹೋಗ್ಬಿಡ್ತು. ಮತ್ತೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಸ್ವಲ್ಪ ಮುಂದಿತ್ತು, ಈಗ 10 ವರ್ಷ ಅದ್ರ ಹಿಂದೆ ಹೋಗ್ಬಿಟ್ಟಿದೆ. ಈಗ ಅದನ್ನು ಮತ್ತೆ ಈಗ ತುಂಬ್ಕೋಬೇಕು ಅಂತಂದ್ರೆ ಮತ್ತೆ ಕಾಂಗ್ರೆಸ್ಸೇ ಬರಬೇಕಾಗಿದೆ. ಈ ದೇಶ ಕಟ್ಟಲಿದ್ದು ಕಾಂಗ್ರೆಸ್ಸು, ಸ್ವತಂತ್ರ ತಂದು ಕೊಟ್ಟಿದ್ದು ಕಾಂಗ್ರೆಸ್ಸು, ಇನ್ನು ಮುಂದೆ ಇದಕ್ಕೂ ಕಾಂಗ್ರೆಸ್ಸೇ ಬರಬೇಕಾಗಿದೆ. ಇನ್ನು ನಾವು ಶಿವಮೊಗ್ಗ ಜಿಲ್ಲೆ ಬಗ್ಗೆ ನೋಡೋದಾದರೆ ಬಿ ಜೆ ಪಿಯಲ್ಲೇ ಒಂದು ಒಡಕು ಮೂಡಿದೆ. ಈಶ್ವರಪ್ಪನವರು ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನೊಂದು ಕಡೆ ಗೀತಾ ಶಿವರಾಜ್ಕುಮಾರ್ ಅವರು ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾದರೂ ಬದಲಾವಣೆ ಗಾಳಿ ಬೀಸುತ್ತೆ ಅನಿಸುತ್ತೆ ನನಗೆ. ಹೌದು, ಈ ಸರಿ ನಮಗೆ ಸ್ವಲ್ಪ ಈಗ ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದರೆ ಈ ಸಾರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಸ್ಟ್ರೆಂಗ್ತ್, ಒಂದು ಶಕ್ತಿ ಉಪಯೋಗ ಆಗುತ್ತೆ. ಯಾಕಂದರೆ ಇವ್ರದ್ದು ಗ್ಯಾರಂಟಿ ಕಾರ್ಯಗಳು ಇದೆ. ಆಮೇಲೆ ಬಂಗಾರಪ್ಪನವ್ರ ಆಶ್ರಯ ಆರಾಧನಾ ಈ ಕಾರ್ಯಕ್ರಮಗಳು, ಗ್ರಾಮೀಣ ಅಂಕಗಳು, ಇವೆಲ್ಲ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ. ಅವ್ರು ಒಂದು ಸ್ವಲ್ಪ ಸೋತಿದ್ದಾರೆ, ಆದರೂ ಬಂಗಾರಪ್ಪನವರ ಒಂದು ಅನುಕಂಪದ ಅಲೆ ಈ ಸರಿ ಸಿಗ್ಬೋದು ಅವರಿಗೆ ಅಂತ ನಾವು ಗೆಸ್ ಮಾಡ್ತಾಯಿದ್ದೀವಿ. ಗೆಲ್ಬೋದು, ಹಂತದಲ್ಲಿ ತುಂಬ ಇದ್ದಾರೆ, ಹತ್ತಿರ ಇದ್ದಾರೆ, ಗೆಲುವಿಗೆ ಹತ್ತಿರ ಇದ್ದಾರೆ. ಇವರಿಬ್ಬರು ಒಡಕಿದೆಯಲ್ಲ, ಯಾರ್ದು ಬಿ ಜೆ ಪಿ ಈಶ್ವರಪ್ಪ ಮತ್ತು ರಾಘವೇಂದ್ರ ಅವ್ರ ಒಡಕು ಗೀತಾ ಶಿವರಾಜ್ಕುಮಾರ್ ಅವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗ್ಬೋದು. ಹಾಗಾದರೆ ಜಿಲ್ಲೆಯಲ್ಲೂ ಬದಲಾವಣೆ ಬೇಕು ಅಂತಿದ್ದೀರಾ? ಜಿಲ್ಲೆಯಲ್ಲೆಲ್ಲ ಇಡೀ ದೇಶದಲ್ಲೇ ಬದಲಾವಣೆ ಆಗಬೇಕು. ಎಲ್ಲೂ ಬಿ ಜೆ ಪಿ ಅನ್ನೋದು ಇರಲೇಬಾರ್ದು ಅನ್ನೋ ಮಟ್ಟಕ್ಕೆ ನಾವು ತುಂಬ ನೋವು ಅನುಭವಿಸಿದ್ವಿ. ಹೌದು, ಹೇಳಿ. ಅದು ಬದಲಾವಣೆ ಬೇಕೇ ಬೇಕು. ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಬದಲಾವಣೆ ಆಗುತ್ತೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಈ ಸರಿ ಬದಲಾವಣೆ ಆಗೇ ಆಗುತ್ತೆ. ಮತ್ತು ದೇಶದಲ್ಲೂ ಸ್ವಲ್ಪ ಬೀಸತ್ತೆ. ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ಇದು ಎಲ್ಲ ಹಿಂಗೆ ಅಂತ. ಆದರೆ ಇವರು ಚೇಂಜ್ ಆಗತ್ತೆ ಈ ಸರಿ.